ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗಿನ ತಿಂಡಿಗೆ ಚಪಾತಿ ಮತ್ತು ಹಾಗಲಕಾಯಿ ಪಲ್ಯವನ್ನು ಮಾಡ್ಕೊತಾ ಇದ್ದೀವಿ. ಈ ರೀತಿ ಹಾಗಲಕಾಯಿನ ತಿನ್ನಬೇಕು, ಇದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇನ್ನು ಅದನ್ನು ಮಾಡಲಿಕ್ಕೆ ಚಪಾತಿ ಹಿಟ್ಟನ್ನು ಅಮ್ಮ ಮಾರ್ನಿಂಗ್ಗೆ ಕಲಸಿಟ್ಬಿಟ್ಟಿದ್ದಾರೆ. ಚೆನ್ನಾಗಿ ನೆನ್ಕೊಳ್ಳುತ್ತೆ ಮಾಡೋ ಅಷ್ಟರಲ್ಲಿ, ನಾವು ಹಾಗಲಕಾಯಿ ಪಲ್ಯವನ್ನು ಮಾಡ್ಕೊಳೋ ಅಷ್ಟರಲ್ಲಿ ಅಂಥೇಳಿ ಬೇಗನೆ ನೆನೆಸಿಟ್ಟಿದ್ದಾರೆ. ಇನ್ನು ಹಾಗಲಕಾಯನ್ನು ಈ ರೀತಿ ಕಟ್ ಮಾಡಿ ನೆಲದಲ್ಲಿ ಹರಡ್ಕೊಂಡಿದ್ದೀನಿ, ಯಾಕಂದರೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋ ಟ್ರಿಕ್ಸ್ ಇದು. ಈ ವಿಷ ಇದ್ದರೆ ಜಾಸ್ತಿ ಕೆಲವು ಜನ ತಿನ್ನೋದಿಲ್ಲ. ಹಾಗಾಗಿ ನೆಲದಲ್ಲಿ ಈ ರೀತಿ ಕಟ್ ಮಾಡಿಬಿಟ್ಟು ಹರಡ್ಬಿಟ್ರೆ ಸ್ವಲ್ಪ ಹೊತ್ತು ಬಿಟ್ಟು ನಂತರ ನಾವು ತೊಳೆದ್ಬಿಟ್ಟು ಬೇಯಿಸ್ಕೋಬೇಕಾಗುತ್ತೆ. ಆವಾಗ ವಿಷ ಸ್ವಲ್ಪ ಕಡಿಮೆ ಆಗುತ್ತೆ ಅಂತೇಳಿ ಈ ರೀತಿ ಕಟ್ ಮಾಡಿ ನಂತರ ತೊಳೆದ್ಬಿಟ್ಟು ಈ ರೀತಿ ಒಂದು ಪಾತ್ರೆಯಲ್ಲಿ ಒಂದು ಕಾಲು ಭಾಗ ನೀರಿಟ್ಟು ತೊಳೆದಿರೋ ಹಾಗಲಕಾಯನ್ನು ಹಾಕಿ ನಂತರ ಕಲ್ಲುಪ್ಪನ್ನು ಹಾಕಿದ್ದೀನಿ. ಇದು ನೀರು ಹಾಕಿರೋದ್ರಿಂದ ಕಲ್ಲುಪ್ಪನ್ನು ಮೊದಲೇ ಹಾಕಿ ಬೇಯಿಸ್ಕೋಬೇಕು. ಉಪ್ಪು ಕೂಡ ಚೆನ್ನಾಗಿ ಹಿಡಿಯುತ್ತೆ ಹಾಗಲಕಾಯಿಗೆ ಅಂತೇಳಿ ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ನಾನು ಪಲ್ಯವನ್ನು ಮಾಡ್ಕೊತೀನಿ. ಇನ್ನು ಅದನ್ನು ಮಾಡಲಿಕ್ಕೆ ಈರುಳ್ಳಿ, ಸ್ವಲ್ಪ ಸೋಂಪು ಕಾಳು, ಕೊತ್ತಂಬರಿ ಸೊಪ್ಪು, ಕಡಲೆ ಮತ್ತು ಶುಂಠಿ, ಮೆಣಸು, ಬೆಳ್ಳುಳ್ಳಿ, ಹುಣಸೆಹಣ್ಣು ಇಷ್ಟನ್ನು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಇನ್ನು ಬೆಲ್ಲವನ್ನು ನಾವು ಪಲ್ಯ ಮಾಡೋ ಟೈಮಲ್ಲಿ ಹಾಕ್ಕೋಬೇಕಾಗುತ್ತೆ. ಈಗ ನೋಡಿ ಹಾಗಲಕಾಯನ್ನು ಈ ರೀತಿ ಬೇಯಿಸ್ಕೊಬೇಕು ನೀಟಾಗಿ. ಈಗ ಬೆಂದಿದೆ ನೋಡಿ, ಅದಕ್ಕೆ ಬೆಂದ ನಂತರ ನಾವು ಹಾಕ್ಕೋಬೇಕಾಗುತ್ತೆ ಪಲ್ಯಕ್ಕೆ. ಈಗ ಒಂದು ಬಾಣಲಿಯನ್ನು ಇಟ್ಟು ಬಿಸಿ ಮಾಡಿ ಅದಕ್ಕೆ 1-2 ಸ್ಪೂನು ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ. ಈಗ ಎಣ್ಣೆ ಬಿಸಿ ಆದ ನಂತರ ಸಾಸಿವೆಯನ್ನು ಹಾಕ್ಕೊಂಡು ಸಿಡಿಸಿ ನಂತರ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಈಗ ಕಟ್ ಮಾಡಿದ್ದು ಅಂತ ಒಂದು ಈರುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ. ಈರುಳ್ಳಿ ಚೆನ್ನಾಗಿ ಕಂದು ಬಣ್ಣ ಬಂದ ನಂತರ ನಾವು ಏನು ರುಬ್ಬಿಟ್ಟಿದ್ವಲ್ಲ ಆ ಮಸಾಲೆಯನ್ನು ಹಾಕ್ಕೊಬೇಕಾಗುತ್ತೆ. ಮಸಾಲೆಯನ್ನು ಹಾಕಿದ ನಂತರ ನಾನು ತೋರಿಸಿದ್ನಲ್ಲ ಅಷ್ಟು ಬೆಲ್ಲವನ್ನು ಇದರೊಳಗಡೆ ಹಾಕ್ಕೋಬೇಕು, ಯಾಕಂದರೆ ವಿಷ ಇರುತ್ತಲ್ವ. ಹಾಗಾಗಿ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡು ಮತ್ತು ಜಾರ್ ತೊಳೆದಿರೋ ನೀರನ್ನು ಕೂಡ ಅದರೊಳಗಡೆ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಹಾಗಲಕಾಯಿಗೆ ಮೊದಲೇ ಹಾಕಿದ್ವಿ, ಈಗ ಸ್ವಲ್ಪ ಹಾಕ್ಕೋಬೇಕು. ಇನ್ನು ಖಾರದ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ಇದು ಮನೆಯಲ್ಲಿ ಮಾಡಿರುವಂಥ ಮಸಾಲ ಪುಡಿ, ಇಷ್ಟೇ, ಬೇರೆ ಏನು ಪೌಡರನ್ನು ಬಳಸ್ತಾ ಇಲ್ಲ. ಇಷ್ಟು ಸಾಕೋದ್ರೆ ಚೆನ್ನಾಗಾಗುತ್ತೆ, ಸಾಕು. ಮತ್ತು ಇದನ್ನು ಹಾಕಿದ ನಂತರ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ನೀಟಾಗಿ, ಗಂಟಿಲ್ಲದೆ ಮಸಾಲ ಎಲ್ಲ ಕೂಡ ಮಿಕ್ಸ್ ಆಗೋ ರೀತಿ ಕಲಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ಮಸಾಲೆ ಎಲ್ಲ ಕೂಡ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಬಿಟ್ಟು ನಂತರ ನಾವು ಹಾಗಲಕಾಯಿ ಏನು ಬೇಯಿಸಿಟ್ಟಿದ್ವಲ್ಲ ಅದನ್ನು ಇದರೊಳಗಡೆ ಹಾಕ್ಕೋಬೇಕಾಗುತ್ತೆ. ಈಗ ನೋಡಿ ಹಾಗಲಕಾಯನ್ನು ಹಾಕಿದ ನಂತರ ಈ ರೀತಿ ಒಂದು ಮಿಕ್ಸ್ ಮಾಡಿಬಿಟ್ಟು ಎಲ್ಲದು ಮಸಾಲೆ ಕೂಡ ಹಾಗಲಕಾಯಿಗೆ ಹಿಡಿಯೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಬೆಂದಿದೆ, ಈಗ ಮತ್ತೆ ಬೇಯಿಸೋ ಅವಶ್ಯಕತೆ ಇಲ್ಲ. ಮಸಾಲೆ ಕೂಡ ಬೆಂದಿದೆ, ಹಾಗಲಕಾಯಿಯು ಬೆಂದಿದೆ. ಸ್ವಲ್ಪ ಹೊತ್ತು ಸೆಟ್ ಆಗೋವರೆಗೂ ಆ ಉಪ್ಪು ಖಾರ ಎಲ್ಲ ಕೂಡ ಹಾಗಲಕಾಯಿಗೆ ಹಿಡಿಯೋವರೆಗೂ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕಾಗುತ್ತೆ ನೀಟಾಗಿ. ಎಲ್ಲವನ್ನು ಕುದಿಸ್ಕೊಂಡ್ರೆ ನಮಗೆ ಪಲ್ಯ, ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಟ್ರೈ ಮಾಡೋದ್ರಿಂದ. ಬೆಲ್ಲವನ್ನು ಹಾಕ್ತೀವಿ, ಖಾರ ಹಾಕ್ತೀವಿ ಮತ್ತು ಹುಣಸೆಹಣ್ಣು ಕೂಡ ಹಾಕಿರೋದ್ರಿಂದ ಉಪ್ಪು, ಹುಳಿ, ಖಾರ ಎಲ್ಲ ಕೂಡ ಮಿಕ್ಸ್ ಆಗುತ್ತೆ, ವಿಷ ಸ್ವಲ್ಪ ಕಡಿಮೆ ಆಗುತ್ತೆ. ಈ ರೀತಿ ಟ್ರಿಕ್ಸನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ವಿಷ ಇದ್ದರೆ ಕೆಲವು ಜನ ತಿನ್ನೋದಿಲ್ಲ, ಈ ಥರ ಮಾಡಿಕೊಂಡ್ರೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ನಮ್ಮ ಮನೇಲಿ ಇದೇ ರೀತಿ ನಾವು ಟ್ರೈ ಮಾಡೋದು, ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ, ವಿಷ ಇರೋದಿಲ್ಲ. ಚಪಾತಿಗಂತೂ ಒಳ್ಳೆ ಕಾಂಬಿನೇಷನು, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಈಗ ಅದಕ್ಕೆ ನಾವು ಚಪಾತಿಯನ್ನು ಲಟ್ಟಿಸ್ಕೋಬೇಕಾಗುತ್ತೆ. ಈಗ ಇದನ್ನು ಬೇಯೋಕ್ಕಿಟ್ಟು ಒಂದು 10 ನಿಮಿಷ. ಈಗ ಚಪಾತಿ ಮಣಿ ಅಂದರೆ ಪ್ರೆಸ್ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ, ಬೇಗನೆ ರೆಡಿ ಮಾಡ್ಬೋದು ಅಂತೇಳಿ. ಇದನ್ನು ಪ್ರೆಸ್ ಮಾಡಲಿಕ್ಕೆ ನಾನು ಒಂದು ಕವರನ್ನು ಹಾಕ್ಕೊಂಡು ಅದಕ್ಕೆ ಎಣ್ಣೆಯನ್ನು ಸವರ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ಈಗ ಒಂದು ಚಪಾತಿ ಉಂಡೆಯನ್ನು ಇಟ್ಬಿಟ್ಟು ಕೈಯಲ್ಲಿ ಸ್ವಲ್ಪ ರೌಂಡ್ ಶೇಪಲ್ಲಿ ತಟ್ಟಬೇಕಾಗುತ್ತೆ, ಯಾಕಂದರೆ ಅದು ಸಮನಾಗಿ ಬರಬೇಕು ಅಂತ ಹೇಳಿದ್ರೆ ಸುತ್ತಲೂ ಸಮನಾಗಿ ಸ್ವಲ್ಪ ತಟ್ಟಿಬಿಟ್ಟು ಪ್ರೆಸ್ ಮಾಡಿದ್ರೆ ನೀಟಾಗಿ ಬರುತ್ತೆ ಅಂತೇಳಿ ಅದನ್ನು ನೋಡಿ ಈ ರೀತಿ ಕೈಯಲ್ಲಿ ತಟ್ಟಿಬಿಟ್ಟು ನಂತರ ಪ್ರೆಸ್ಸನ್ನು ಇಕ್ಬಿಟ್ಟು ಒತ್ತುತ್ತಾ ಇದ್ದೀನಿ. ಈಗ ನೋಡಿ ಚಪಾತಿ ಯಾವ ರೀತಿ ಬರುತ್ತೆ ಅಂತೇಳಿ, ತುಂಬ ಅಗಲಕ್ಕೂ ಬರುತ್ತೆ ಮತ್ತು ನೀಟಾಗಿ ರೌಂಡ್ ಶೇಪಲ್ಲೂ ಬರುತ್ತೆ ಮತ್ತು ತೆಳ್ಳಗೂ ಕೂಡ ಬರುತ್ತೆ ಈ ರೀತಿ ಕವರಲ್ಲಿ ಮಾಡೋದ್ರಿಂದ. ಅದೇ ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ಅಷ್ಟು ನೀಟಾಗಿ ಬರೋದಿಲ್ಲ. ಈ ಕವರನ್ನು ಹಾಕಿದ್ರೆ ನೋಡಿ ಇಷ್ಟು ರೌಂಡ್ ಶೇಪಲ್ಲಿ ಇಷ್ಟು ನೀಟಾಗಿ ಬರುತ್ತೆ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ, ಪ್ರೆಸ್ ಇದ್ದರೆ ಬೇಗನೆ ಆಗುತ್ತೆ. ಚಪಾತಿಯನ್ನು ಹೊಸ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಅನ್ನೋರು ಈ ರೀತಿ ಟ್ರೈ ಮಾಡಿ, ಪ್ರೆಸ್ಸಲ್ಲಿ ಈಸಿ ಆಗುತ್ತೆ. ನೋಡಿ ಚಪಾತಿಯನ್ನು ನೋಡಿ ಎಷ್ಟು ತೆಳ್ಳಗೆ ಬಂದಿದೆ, ಕವರಲ್ಲಿ ಅಂಟ್ಕೊಳ್ಳೋದಿಲ್ಲ ಕೂಡ, ಎಣ್ಣೆನ ಹಾಕಿರ್ತೀವಲ್ಲ ಈ ರೀತಿ ನೀಟಾಗಿ ಎತ್ಕೋಬೋದು. ಎತ್ಕೊಂಡು ಚಪಾತಿಯನ್ನು ಹಾಕ್ಕೊತಾ ಇದ್ದೀನಿ. ತವ ಬಿಸಿ ಮಾಡಿಬಿಟ್ಟು ಚಪಾತಿಯನ್ನು ಹಾಕ್ಕೊಂಡು ಇನ್ನು ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀವಿ ಆಲ್ರೆಡಿ, ಇನ್ನು ಸ್ವಲ್ಪ ಅದು ತಳ ಹಿಡಿಬಾರ್ದು ಅಂತೇಳಿ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಚಪಾತಿಗೆ ಫುಲ್ಲು ಸ್ಪ್ರೆಡ್ ಮಾಡಿಬಿಟ್ಟು ಎಣ್ಣೆಯನ್ನು ತಿರ್ವಾಕೊತಾ ಇದ್ದೀನಿ. ಇಷ್ಟೇ, ಚಪಾತಿ ಕೂಡ ರೆಡಿ ಆಗುತ್ತೆ. ಸಿಂಪಲ್ಲಾಗಿ ಮಾಡ್ಕೋಬೋದು, ಬೇಗನೆ ಆಗುತ್ತೆ ಚಪಾತಿ ಈ ರೀತಿ ಮಾಡೋದ್ರಿಂದ. ಇನ್ನು ನೋಡಿ ಹಾಗಲಕಾಯಿ ಪಲ್ಯ ಮತ್ತು ಚಪಾತಿ ರೆಡಿ ಆಗಿಬಿಡ್ತು. ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ನಮಸ್ಕಾರ.